ಲಾಸ್ ಏಂಜಲೀಸ್ನಲ್ಲಿನ ಸಾವಿರಗಟ್ಟಲೆ ಎಕರೆ ಪ್ರದೇಶ ಬೆಂಕಿಗಾಹುತಿಯಾಗಿದೆ. ಇನ್ನು ಬೆಂಕಿ ಹರಡುತ್ತಲೇ ಇದೆ. ಜೊತೆಗೆ ಬೆಂಕಿ ನಂದಿಸಲು ಹರಸಾಹಸ ನಡೆಯುತ್ತಲೇ ಇದೆ. ಈ ಎಲ್ಲ ಪ್ರಯತ್ನಗಳಿಗೂ ತಂತ್ರಜ್ಞಾನದ ನೆರವು ಇಲ್ಲದಿದ್ದರೆ ಬೆಂಕಿ ನಂದಿಸುವುದಕ್ಕೆ ಇಷ್ಟರವರೆಗೂ ಯಶಸ್ಸು ಸಿಗುತ್ತಿರಲಿಲ್ಲ. ಈ ಒಟ್ಟು ಪ್ರಯತ್ನದಲ್ಲಿ ಹಲವು ಸಲಕರಣೆಗಳು ಸಹಾಯ ಮಾಡುತ್ತಿವೆ. ಡ್ರೋನ್ಗಳು, ಸೂಪರ್ ಸ್ಕೂಪರ್ ವಿಮಾನಗಳು, ಸೆನ್ಸಾರ್ಗಳು ಅತ್ಯಂತ ಮಹತ್ವದ ಸಾಧನಗಳ ರೀತಿ ಕೆಲಸ ಮಾಡ್ತಾ ಇದ್ರೆ, ಇವುಗಳ ಡೇಟಾಗಳನ್ನು ಬಳಸಿಕೊಂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಬೇಗ ಎಲ್ಲೆಲ್ಲಿ ಮುಂದೆ ಬೆಂಕಿ ಹರಡಬಹುದು ಅನ್ನೋದನ್ನ ಪತ್ತೆ ಮಾಡಲು ಸಹಾಯ ಮಾಡ್ತಿದೆ. ಸೆನ್ಸರ್ಗಳಂತೂ ಎಲ್ಲಿ ಬಿಸಿ ಹೆಚ್ಚಾಗುತ್ತಿವೆ, ಎಲ್ಲಿ ಹೊಗೆ ಏಳುತ್ತಿದೆ ಅನ್ನೋದನ್ನು ಕಿಲೋಮೀಟರ್ಗಳಷ್ಟು ದೂರದಿಂದಲೇ ಪತ್ತೆ ಮಾಡಬಲ್ಲವು. ಇಂಥ ಹಲವು ಸೆನ್ಸರ್ಗಳನ್ನು ಅಲ್ಲಲ್ಲಿ ಅಳವಡಿಸಿರುವ ಖಾಸಗಿ ಕಂಪನಿಗಳು ಇದರ ಡೇಟಾವನ್ನು ಅಲ್ಲಿನ ಅಗ್ನಿಶಾಮಕ ಇಲಾಖೆಗೆ ಕಳುಹಿಸುತ್ತಿವೆ. ಕಳೆದ ವರ್ಷವಷ್ಟೇ ಕ್ಯಾಲಿಫೋರ್ನಿಯಾದಲ್ಲಿ ಸಾವಿರಗಟ್ಟಲೆ ಕ್ಯಾಮೆರಾಗಳನ್ನು ಅಳವಡಿಸಿ ಅವುಗಳೆಲ್ಲದರ ಡೇಟಾ ಒಂದೇ ಕಡೆ ಸಿಗುವಂತ ಅಲರ್ಟ್ ಕ್ಯಾಲಿಫೋರ್ನಿಯಾ ಎಂಬ ಪ್ರಾಜೆಕ್ಟ್ ಒಂದನ್ನು ಜಾರಿಗೊಳಿಸಲಾಗಿತ್ತು. ಇದರ ಮೂಲ ಉದ್ದೇಶನೇ ಬೆಂಕಿ ಹರಡುವುದನ್ನು ತಡೆಯುವುದಕ್ಕೆ ಸಹಾಯ ಮಾಡೋದಾಗಿದೆ. ಈ ವ್ಯವಸ್ಥೆಯಲ್ಲಿ 1080 ಕ್ಯಾಮೆರಾಗಳು ಹಾಗೂ ಸೆನ್ಸಾರ್ಗಳಿವೆ. ಈ ಕ್ಯಾಮೆರಾಗಳು ಎಷ್ಟು ಅತ್ಯಾಧುನಿಕವೆಂದರೆ ಇವು 360 ಡಿಗ್ರಿ ತಿರುಗುತ್ತವೆ. ಪ್ರತಿ 2 ನಿಮಿಷಕ್ಕೆ ಒಮ್ಮೆ 360 ಡಿಗ್ರಿ ತಿರುಗಿ ಅದರ ಚಿತ್ರಣವನ್ನ ಸೆರೆ ಹಿಡಿಯುತ್ತವೆ. ಅಲ್ಲದೆ ಇದರ ಹೈ ಡೆಫಿನಿಷನ್ ಎಷ್ಟು ನಿಖರವಾಗಿದೆ ಅಂದರೆ ಒಂದು ಕ್ಯಾಮೆರಾ ತನ್ನಿಂದ 60 ಮೈಲುಗಳ ದೂರದವರೆಗಿನ ಹವಾಮಾನವನ್ನ ಗ್ರಹಿಸಬಲ್ಲದು. ಇನ್ಫ್ರಾರೆಡ್ ಕೂಡ ಇರೋದ್ರಿಂದ ರಾತ್ರಿ ಕೂಡ ಇಷ್ಟೇ ನಿಖರವಾದ ದೃಶ್ಯ ಹಾಗೂ ಮಾಹಿತಿಯನ್ನ ಈ ಕ್ಯಾಮೆರಾಗಳನ್ನ ಬಳಸಿ ಪಡೆಯಬಹುದು. ಇದು ಹಾರ್ಡ್ವೇರ್ ಆದ್ರೆ ಇದನ್ನ ದಕ್ಷವಾಗಿ ನಿರ್ವಹಣೆ ಮಾಡ್ತಾ ಇರುವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕ್ಯಾಮೆರಾಗಳು ಒದಗಿಸುವ ಡೇಟಾವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ವಿಶ್ಲೇಷಣೆ ಮಾಡಲಾಗುತ್ತೆ. ಆಗ ನಿಖರವಾಗಿ ಅಗ್ನಿ ಅನಾಹುತ ಮತ್ತು ಅದು ಯಾವ ಕಡೆಗೆ ಹರಡಬಹುದು ಅನ್ನೋದನ್ನ ಸುಲಭವಾಗಿ ಪತ್ತೆ ಮಾಡಬಹುದು. ಇದನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಕೇವಲ 2 ತಿಂಗಳುಗಳಲ್ಲಿ 77 ಅಗ್ನಿ ಅನಾಹುತ ಸಾಧ್ಯತೆಯನ್ನ ನಿಖರವಾಗಿ ಇದು ಪತ್ತೆ ಮಾಡಿದೆ. ಲಾಸ್ ಏಂಜಲೀಸ್ನಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿಯಲು ಶುರುವಾದಾಗಿನಿಂದಲೂ ಸೂಪರ್ ಸ್ಕೂಪರ್ಗಳು ಭಾರಿ ಸುದ್ದಿ ಮಾಡುತ್ತಿವೆ. ಈ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳು ಹೊಸದೇನೂ ಅಲ್ಲದಿದ್ರೂ ಇವುಗಳ ಬಳಕೆಯೇ ಅತ್ಯಂತ ಅಪರೂಪ ಹಾಗೂ ಇವುಗಳ ಸಂಖ್ಯೆಯೂ ಕಡಿಮೆಯೇ. ಈ ಹೆಲಿಕಾಪ್ಟರ್ಗಳನ್ನು ಕೆನಡಾದ ಒಂದು ಕಂಪನಿ ಮಾತ್ರ ಉತ್ಪಾದನೆ ಮಾಡುತ್ತೆ. ಇಡೀ ವಿಶ್ವದಲ್ಲಿ ಲಭ್ಯ ಇರುವ ಸೂಪರ್ ಸ್ಕೂಪರ್ಗಳೇ 5-6. ಲಾಸ್ ಏಂಜಲೀಸ್ನಲ್ಲಿ 2 ಸೂಪರ್ ಸ್ಕೂಪರ್ಗಳು ಕೆಲಸ ಮಾಡ್ತಾ ಇವೆ. ಇನ್ನು ಕೆಲವು ದಿನಗಳಲ್ಲಿ ಇನ್ನೂ 2 ಹೆಲಿಕಾಪ್ಟರ್ಗಳನ್ನು ಬಾಡಿಗೆಗೆ ತರುತ್ತೇವೆ ಅಂತ ಇಲ್ಲಿನ ಆಡಳಿತ ಹೇಳಿಕೊಂಡಿದೆ. ಇವು ಅಗ್ನಿ ನಂದಿಸುವಲ್ಲಿ ಎಷ್ಟು ಪರಿಣಾಮಕಾರಿ ಅಂದ್ರೆ ಒಂದೇ ಬಾರಿಗೆ 1000 ಗಟ್ಟಲೆ ಗ್ಯಾಲನ್ ನೀರನ್ನ ಆಕಾಶದಿಂದ ಸುರಿಸಬಲ್ಲವು. ಈ ಹೆಲಿಕಾಪ್ಟರ್ ಒಮ್ಮೆ ನೀರು ಸುರಿದು ಹಾರಿ ಹೋದ್ರೆ ಒಂದು ದೊಡ್ಡ ಮಳೆ ಬಂದ ಹಾಗೆ ಭಾಸವಾಗುತ್ತದೆ. ಸೂಪರ್ ಸ್ಕೂಪರ್ನಲ್ಲಿ 4 ಕಡೆಗಳಿಂದ ನೀರನ್ನ ಹೊರಹಾಕಲು ಅವಕಾಶ ಇವೆ. ಇವು ಒಂದೇ ಬಾರಿಗೆ 1.6 ಸಾವಿರ ಗ್ಯಾಲನ್ನಷ್ಟು ನೀರನ್ನ ಹೊತ್ತೊಯ್ದು ಬೆಂಕಿ ಇದ್ದಲ್ಲಿ ಸುರಿದು ಬರಬಲ್ಲವು. ಇಷ್ಟು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ನೀರನ್ನ ತುಂಬಿಸಲು ಗಂಟೆಗಟ್ಟಲೆ ಸಮಯವನ್ನು ಕಳೆಯುವ ಅಗತ್ಯವೂ ಇಲ್ಲ. 100ಕ್ಕೂ ಹೆಚ್ಚು ಕಿಲೋಮೀಟರ್ ವೇಗದಲ್ಲಿ ಕೆರೆಯ ಮೇಲೆ ಹಾರಿ ಹೋಗುತ್ತಲೇ ನೀರನ್ನ ಹೀರಿಕೊಂಡು ಟ್ಯಾಂಕಿಗೆ ಹಾಕಿಕೊಳ್ಳುವ ಅತ್ಯಾಧುನಿಕ ಸೌಲಭ್ಯವೂ ಇದರಲ್ಲಿದೆ. ಒಂದು ಮನೆಯೋ ಅಥವಾ ಕಟ್ಟಡವೋ ಹೊತ್ತಿ ಉರಿಯುತ್ತಿದೆ ಅಂದಾದ್ರೆ ಹಾರುತ್ತಲೇ ಕೇವಲ 4 ಸೆಕೆಂಡಿಗೆ 1000 ಗಟ್ಟಲೆ ಗ್ಯಾಲನ್ ನೀರನ್ನ ಇದು ಸುರಿಯಬಲ್ಲದು. ಅಷ್ಟೇ ಅಲ್ಲ, ನೀರಿನ ಜೊತೆಗೆ ಫೋಮ್ ಅನ್ನ ಕೂಡ ಸೇರಿಸಿ ಇದು ಹೊರಬಿಡಬಹುದು. ಇಷ್ಟು ನೀರು ಹಾಗೂ ಫೋಮ್ ಒಂದೇ ಸಮನೆ ಎತ್ತರದಿಂದ ಸುರಿದ್ರೆ ಎಂಥ ಬೆಂಕಿಯಾದ್ರೂ ನಂದಿ ಹೋಗುತ್ತೆ. ಈ ಸೂಪರ್ ಸ್ಕೂಪರ್ಗಳು ನೀರನ್ನ ತುಂಬಿಸಿಕೊಂಡು ಸುರಿಸುವುದನ್ನ ನೋಡೋದೇ ಈ ಕಾಲದ ಒಂದು ಅಚ್ಚರಿಯೂ ಹೌದು. ಏನು ಇಡೀ ಲಾಸ್ ಏಂಜಲೀಸ್ ಅಗ್ನಿ ಅನಾಹುತದಲ್ಲಿ ಡ್ರೋನ್ಗಳ ನೆರವೇನು ಕಡಿಮೆಯದ್ದಲ್ಲ. ಮನುಷ್ಯರ ಬಳಿ ಬೆಂಕಿಯ ಬಳಿ ಹೋಗಿ ಸನ್ನಿವೇಶವನ್ನ ಅಳೆಯಲು ಸಾಧ್ಯವಿಲ್ಲದ ಸಮಯದಲ್ಲಿ ಈ ಡ್ರೋನ್ಗಳು ತುಂಬಾ ನೆರವಾಗುತ್ತಿವೆ. ಜಿಲ್ಲಾಡಳಿತಗಳು ಡ್ರೋನ್ಗಳನ್ನು ಬಳಸಿ ಪರಿಸ್ಥಿತಿಯನ್ನ ಅವಲೋಕಿಸುವುದರ ಜೊತೆಗೆ ಖಾಸಗಿ ವ್ಯಕ್ತಿಗಳು ಹಾಗೂ ಸಂಘ ಸಂಸ್ಥೆಗಳು ಕೂಡ ಡ್ರೋನ್ಗಳನ್ನು ಹಾರಿಸಿ ಪರಿಸ್ಥಿತಿಯ ಬಗ್ಗೆ ವರದಿ ಮಾಡ್ತಾ ಇವೆ. ಡ್ರೋನ್ಗಳಲ್ಲಿ ಹಲವು ವಿಧಗಳಿವೆ. ಬಹುತೇಕ ಡ್ರೋನ್ಗಳು ಕ್ಯಾಮ್ರಾ ಬಳಸಿದ್ರೆ, ಕೆಲವು ಡ್ರೋನ್ಗಳು ಸಾಮಾನ್ಯ ಥರ್ಮಲ್ ಕ್ಯಾಮ್ರಾಗಳನ್ನು ಬಳಸ್ತಾ ಇವೆ. ಈ ಥರ್ಮಲ್ ಕ್ಯಾಮ್ರಾಗಳು ಉಷ್ಣತೆ ಮತ್ತು ತಾಪಮಾನವನ್ನು ವರದಿ ಮಾಡ್ತವೆ. ಇನ್ನು ಕೆಮಿಕಲ್ ಸೆನ್ಸರ್ಗಳನ್ನು ಹೊಂದಿರುವ ಡ್ರೋನ್ಗಳು ಕಾರ್ಯಾಚರಣೆ ಮಾಡ್ತಾ ಇವೆ. ಈ ಕೆಮಿಕಲ್ ಸೆನ್ಸರ್ ಇರುವ ಕ್ಯಾಮ್ರಾಗಳು ಸುಟ್ಟ ವಾಸನೆಯನ್ನು ಗ್ರಹಿಸುವ ರೀತಿಯಲ್ಲೇ ಕೆಲಸ ಮಾಡುತ್ತವೆ.
ಆದರೆ ಡ್ರೋನ್ಗಳ ಅನುಕೂಲದ ಜೊತೆಗೆ ಅನಾನುಕೂಲವೂ ಆಗುತ್ತಿದೆ. ಖಾಸಗಿ ವ್ಯಕ್ತಿಗಳು ಕೂಡ ಡ್ರೋನ್ಗಳನ್ನು ಹಾರಿಸುತ್ತಿರುವುದರಿಂದ ಅವುಗಳ ಸಂಖ್ಯೆಯನ್ನು ನಿಯಂತ್ರಿಸಲಾಗುತ್ತಿಲ್ಲ. ಅಷ್ಟೇ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಹಾರಿಸಿದ ಡ್ರೋನ್ ಒಂದು ಸೂಪರ್ ಸ್ಕೂಪರ್ಗೆ ಡಿಕ್ಕಿ ಹೊಡೆದು ಬೆಂಕಿ ನಂದಿಸುವ ಕಾರ್ಯಕ್ಕೂ ಅಡ್ಡಿಯಾಗಿದೆ. ಹೀಗಾಗಿ ಅಲ್ಲಿ ಅನಧಿಕೃತವಾಗಿ ಡ್ರೋನ್ ಹಾರಿಸುವವರನ್ನ ನಿಯಂತ್ರಿಸುವ ಕೆಲಸವನ್ನ ಮಾಡಲಾಗುತ್ತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.